ಪ್ರಿಯ ವಿಚಾರ ಸಂಕಿರಣಗಳು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೆಳೆಯ ರಾಜಪಾದರವರೇ ಹಾಗೂ ಮೇಡಮ್ ರತ್ನಮ್ಮ ಅವರಿಗೆ ಹಾಗೂ ಎಲ್ಲ ನನ್ನ ಹಿರಿಯ ಸ್ನೇಹಿತರಿಗೆ ಮೊದಲನೇದಾಗಿ ರಂಗಾಯಣಕ್ಕೆ ಧನ್ಯವಾದವನ್ನು ನಾನು ಅರ್ಪಿಸ್ತೇನೆ. ಏಕೆಂದರೆ ಮೊದಲ ಬಾರಿಗೆ ಬಹುಶಃ ಈ ಬುಡಕಟ್ಟುಗಳ ಬಗ್ಗೆ ಆದಿವಾಸಿಗಳ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿರೋದು ಭಾಳ ಸಂತೋಷದಿದೆ. ಬಿಡುಗಡೆ ಅದೇ ಥರ ನಮ್ಮನ್ನು ಭಾಳ ಬಿಡುಗಡೆ ಏಕರೂಪ ಅಲ್ಲ ಬಹುರೂಪಿ ಅಂತ ಹೇಳ್ತಾ ಇದ್ದೀವಿ, ಆದರೆ ಏಕರೂಪಿ ಆಹಾರವನ್ನೇ ಕೊಡ್ತಾ ಇದ್ದಾರೆ. ನೋಡಿ, ಅಲೆಮಾರಿಗಳಿಗೆ ಬಾಡಬೇಕು, ಅಲೆಮಾರಿಗಳು ಮಾಂಸ ಇಲ್ಲದಲ್ಲಿ ಊಟನೇ ಇರಲ್ಲ ಅಲ್ವಾ ಮೇಡಮ್? ಆದರೆ ನೀವು ಇವತ್ತು ನಮಗೆ ಅದೆಂಥದ್ದು ಅನ್ನ ಚಿತ್ರಾನ್ನ ಹೇಳ್ತಾ ಇದ್ದೀವಿ. ಇದು ಮೊದಲು ಬಿಡುಗಡೆ ಆಗ್ತದೆ. ಯಾಕೆ ಅಂದರೆ ನೋಡಿ, ಅಂಬೇಡ್ಕರ್ ಮೊದಲು ನೀರು ಮುಟ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅದರಿಂದ ಮುಕ್ತಿ, ಅದರಿಂದ ಶ್ರೇಷ್ಠ ಅನ್ನೋದು ಪ್ರಶ್ನೆ ಅಲ್ಲ. ಅದರಿಂದ ಎಲ್ಲವೂ ಮುಕ್ತವಾಗುತ್ತೆ ಅನ್ನೋದಲ್ಲ. ಅದು ನಮ್ಮ ರೈಟ್, ಅದು ಹಕ್ಕು, ನನ್ನ ಹಕ್ಕು. ಹೋಗ್ತೀನೋ ಬಿಡ್ತೀನೋ ಅದು ಬೇರೆ, ತಿಂತೀನೋ ಬಿಡ್ತೀನೋ ಅದು ಬೇರೆ. ನೀವು ನಮಗೆ ಬೇಕಾದ ಕೊಡಬೇಕು. ನಿಮಗೆ ಬೇಕಾದ ಕೊಟ್ಬಿಟ್ಟು ಮಾತಾಡಿ ಅಂತೇಳಿ ಅದೇನು ಚಿತ್ರಾನ್ನ ತಿಂದು ಸಾಕಾಗಿದೆ. ನಾನು ಅನ್ನನೇ ತಿನ್ನೋದಿಲ್ಲ, ಅದು ಬೇರೆ ಪ್ರಶ್ನೆ. ಇರಲಿ, ಇವತ್ತು ನಮಗೆ ಬಹಳ ಮುಖ್ಯವಾದ ಸಬ್ಜೆಕ್ಟು ಮೇಡಮರು ಆದಿವಾಸಿಗಳ ಬಗ್ಗೆ ಮಾತಾಡೋದು. ಭಾಳ ಅದ್ಭುತವಾದಂಥ ಅನುಭವಗಳನ್ನ ಹೇಳಿದೆ. ಇಡೀ ಆದಿವಾಸಿ ಸಮುದಾಯವನ್ನು ಸಮಗ್ರವಾಗಿ ಮಾತಾಡೋದಿದ್ರು ಅವರು ಪರ್ಟಿಕ್ಯುಲರ್ ಸಮುದಾಯದ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಈಗ ಅಲೆಮಾರಿಗಳು ಕೂಡ ಅಲ್ಲಿಂದಲೇ ಬಂದಂಥವ್ರು. ಈ ಅಲೆಮಾರಿಗಳು ಇದೆಯಲ್ಲ, ಇದು ಅರೆ ಅಲೆಮಾರಿಗಳು ಬೇರೆ ಇದ್ದಾರೆ. ಅಲೆಮಾರಿಗಳು ಮತ್ತು ಅರೆ ಅಲೆಮಾರಿಗಳು. ಅಲೆಮಾರಿಯಿಂದ ಮೊದಲನೇ ನಾನು 80ರ ದಶಕದಲ್ಲಿ ನಾನು ಕಾರ್ ಮೇಲೆ ಬರ್ಸಿದ್ದೆ ಅಲೆಮಾರಿ ಅಂತ. ಆಗ ನಮ್ಮಪ್ಪ ಏನೆಲ್ಲ ಇದು ಹೆಸರು ಬರ್ಸಿದೆಯಲ್ಲ, ಮಕ್ಕಳ ಹೆಸರು ಬರ್ಸಿದ್ರೆ ಅಪ್ಪನ ಹೆಸರು ಬರ್ಸಿದ್ದೀನಿ, ಅಲೆಮಾರಿ ಅಂತಾರಪ್ಪ, ನಮ್ಮದು ಅಲೆಮಾರಿಗಳಲ್ಲ, ಅದಕ್ಕೆ ಬರ್ಸಿದ್ದೀನಿ ಅಂತ. ಅದು ಸುತ್ತ ಅಲೆಮಾರಿ ಬಂತು ಅಂತ. ಯಾಕೆ ಇದು ನಮ್ಮ ಐಡೆಂಟಿಟಿ ಆಗಬೇಕು. ಈ ಪುಸ್ತಕ ನಾನು ಮೊದಲ PhD ಪುಸ್ತಕನೂ ಕೂಡ ಅಷ್ಟೇ. ಇದನ್ನು ಅರ್ಪಿಸಿರೋದು ನಾನು ಯಾರಿಗೆ ಅನ್ನೋದು ನಿಮಗೆ ಆಶ್ಚರ್ಯ ಅನಿಸುತ್ತೆ. ಯಾವುದೋ ತಂದೆ ತಾಯಿಗಳಿಗೆ, ಗೆಳೆಯರಿಗೆ ಅಲ್ಲ. ಇದು ತುತ್ತು ಕೂಳಿಗಾಗಿ ಕದ್ದು ಪ್ರಾಣ ತೆತ್ತ ನನ್ನ ಸಮುದಾಯದ ಬಂಧುಗಳಿಗೆ. ಒಂದು ತುತ್ತು ಕೂಳಿಗಾಗಿ ಇತಿಹಾಸದಲ್ಲಿ ನಮ್ಮವರು ಸತ್ತಿದ್ದಾರೆ. ಈ ಅರೆ ಅಲೆಮಾರಿಗಳು ಒಂದ್ ಕಡೆ ಇರಲ್ಲ ಅವರು. ನನಗೆ ನಮ್ಮೂರ ಹೆಸರೇ ನಿನ್ನೆ ತುಂಬ ಚೆನ್ನಾಗಿ ಮಾತಾಡೋದು. ಭಾಷೆ, ಕನ್ನಡ ಭಾಷೆ ಬಗ್ಗೆನೇ ಒಂದು ರೀತಿ ತಿರಸ್ಕಾರ. ಕನ್ನಡ ಭಾಷೆ ಅಲ್ಲ, ಕನ್ನಡ ಭಾಷೆ ನಮ್ಮನ್ನು ಏನು ದಮನ ಮಾಡಿದೆ ಅಂತ ಯಾರು ಮಾತಾಡ್ತೇವೆ ಗೊತ್ತಿಲ್ಲ ನನಗೆ. ಮಾತಾಡೋದು ಇಂಗ್ಲೀಷ್ ಕಲಿಯೋಕ್ಕೆ. ಹಂಗೆ ಊರಿನ ಹೆಸರುಗಳು ಇಟ್ಕೊಳ್ಳೋಂಥದ್ದು ಒಂದು ಮೋಹ ಇದೆ ನಮ್ಮ ಕುವೆಂಪು ಇಂದ ಹಿಡಿದು ಇತ್ತೀಚಿನ ಎಲ್ಲರಿಗೂ ಕೂಡ. ಅಂದರೆ ಆ ಊರಿನ ಅಭಿಮಾನ ಮತ್ತು ಅದರ ಅಟ್ಯಾಚ್ಮೆಂಟು ಅದನ್ನು ಹೇಳುತ್ತೆ. ಆದರೆ ನನ್ನ ಊರಿಂದ ನಾನು ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಊರು ನೆನೆಸ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಅದೇ ಊರಲ್ಲಿ ಅವಮಾನಗಳು, ಅದೇ ಊರಲ್ಲಿ ನನ್ನ ಎಳೆಯ ಕಣ್ಣುಗಳಲ್ಲಿ ನೋಡ್ತಾ ಇದ್ದೆ. ಅವನು ಕದ್ದಿದ್ದಾನೆ ಅನ್ನೋ ಕಾರಣಕ್ಕೆ ನಮ್ಮ ಜನರನ್ನ ಮೆಟ್ಟಲು ಹೊಡೆಯೋರು, ಉಚ್ಚೆ ಕುಡಿಸೋರು. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಅದನ್ನು ನೋಡ್ತಾ ಇದ್ವಿ ನಾವು. ಇದು ಊರ, ಇದು ಹಟ್ಟಿ. ನಮ್ಮ ಹಟ್ಟಿಗೆ ಬಂದು ಅಲ್ಲಿ ಕದ್ದವ್ರಿಗೆ ಶಿಕ್ಷಕ ಏನು ಕದ್ದಿದ್ದಾರೆ ಇವರು? ರಾಗಿ ತೆನೆ, ಜೋಳದ ತೆನೆ, ತೆಂಗಿನಕಾಯಿ, ಮಾವಿನಕಾಯಿ, ಅವರೆಕಾಯಿ. ಇದು ಇವರ ಕಳ್ತನ. ಈಗ ಲೆಕ್ಕ ಹಾಕೊಳ್ಳಿ, ವಿಜಯ ಮಲ್ಯಗೆ ಲೆಕ್ಕ ಹಾಕೊಳ್ಳಿ, ಎಷ್ಟು ಕದ್ದು ದೇಶ ಬಿಟ್ಟಿದ್ದಾರೆ. ನಾವು ಕದ್ದಿರೋದು ನೋಡ್ರಿ. ಇದಕ್ಕೆ ನಮಗೆ ಕ್ರಿಮಿನಲ್ ಟ್ರೈಬ್ ಅಂತ ಹಣೆಪಟ್ಟಿ ಬೇರೆ ಕೊಟ್ಟಿದ್ದಾರೆ. ನಾನೀಗ ಎಕ್ಸ್ ಕ್ರಿಮಿನಲ್ ಟ್ರೈಬ್. ನಮ್ಮ ಕೃಷ್ಣ ಎಕ್ಸ್ ಅನ್ಟಚಬಲ್. ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ಟಚಬಲ್ ವರ್ಡ್ ಇಲ್ಲ, ಕ್ರಿಮಿನಲ್ ಅಂತ ಇಲ್ಲ. ಹಾಗಾಗಿ ಈ ಎಕ್ಸ್ ಕ್ರಿಮಿನಲ್ ಟ್ರೈಬು
ಕಾನ್ಸ್ಟಿಟ್ಯೂಷನ್ ಇಲ್ಲ, ಆದರೆ ಪ್ರಾಕ್ಟೀಸಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸಲ್ಲಿದೆ. ನಿಮ್ಗೆ ಆಶ್ಚರ್ಯ ಅಂದರೆ ಅನ್ಟಚಬಲ್ನ ದೇಶದಲ್ಲಿ ಊರಲ್ಲಿ ಮುಟ್ಟಿಸ್ಕೊಳ್ಳಲ್ಲ, ನಮ್ಮನ್ನ ಊರಲ್ಲೇ ಇಟ್ಕೊಳ್ಳಲ್ಲ. ಅದಕ್ಕೆ ನಮಗೆ ಈಗೊಂದು ಜನಪದ ಒಂದು ಲೈನ್ ಹೇಳೋಣ, ದಳವಾಯಿ ಮೆಮೊರಿ ಜಾಸ್ತಿ. ಅದಕ್ಕೆ ಸಾವು ಕೊಡಬೇಡಿ, ಸುಡಕ್ಕೆ ಹೆಣ ಸುಡಕ್ಕೆ ಸೌದಿಲ್ಲ ಅಂತ ಒಂದು ಜನಪದ. ಹಂಗೆ ನಮಗೆ ಸಾವು ಕೊಡಬೇಡಿ, ಉಳಕ್ಕೆ ಜಾಗ ಇಲ್ಲ. ನಿನ್ನೆ ಸುದ್ದಿ, ಚಾಮರಾಜನಗರದಲ್ಲಿ ಒಬ್ಬ ಕೊರಚ ಹೆಣ್ಮಗಳು ಸತ್ತಿದ್ರೆ ಆ ಇಡೀ ಊರಲ್ಲಿ ಉಳಕ್ಕೆ ಜಾಗ ಕೊಟ್ಟಿಲ್ಲ, ವಾರ್ತಾಭಾರತಿ ಸುದ್ದಿ. ಇಲ್ಲಿಂದ 100 ಕಿಲೋಮೀಟರ್ ಹೆಣನ ಎತ್ಕೊಂಡು ಹೋಗಿದ್ದಾರೆ ದಾವಣಗೆರೆ. ಇದು ಕ್ರಿಮಿನಲ್ ಟ್ರೈಬ್ಸ್. ಇತಿಹಾಸದಲ್ಲೇ ಇವರು ಎಲ್ಲೂ ನಿಂತಿಲ್ಲ, ನಿರಂತರವಾಗಿ. ಹಂಗಾಗಿ ಊರ ಹೆಸರುಗಳು ಇಟ್ಕೊಳ್ಳದೆ ಭಯ. ನನಗೆ ಈಗ ನೋಡಿ, ನನಗೆ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ನಾವೇ ಹೇಳ್ಕೋಬೇಕಾಗಿತ್ತು. ಈ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ನಾನು ಇಡೀ ಜೀವನ ಕೆಲಸ ಮಾಡಿರೋದು ಹಾಸನ ಜಿಲ್ಲೆಯಲ್ಲಿ, ಅರಸೀಕೆರೆ ತಾಲೂಕಲ್ಲಿ ನನ್ನ ಕಾರ್ಯಕ್ಷೇತ್ರ. ಆದರೆ ಕೋಟ ಕೊಟ್ಟಿರೋದು ಚಿತ್ರದುರ್ಗದಲ್ಲಿ ಹುಟ್ಟಿದೆ ಅನ್ನೋ ಕಾರಣಕ್ಕೆ. ಆ ಚಿತ್ರದುರ್ಗ ಸಿರಿಗೆರೆ ಸ್ವಾಮಿಗಳು ಪಂಡಿತಾರದರು ಕರೆದು ಸನ್ಮಾನ ಮಾಡ್ತಾರೆ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಾವು, ಯಾಕೆಂದ್ರೆ ನೇಟಿವ್ ಇಲ್ಲ ನಮಗೆ. ನೇಟಿವ್ ಯಾವ ನೇಟಿವ್ ಇಟ್ಕೊಂತೀರಾ? ಹಂಗಾಗಿ ನಮ್ಮ ತಾತ ಹೇಳ್ತಾ ಇದ್ದ, ಎಲ್ಲಿಂದ ಬಂದಿದ್ದೀರಿ ಅಂದ್ರೆ ಅದು ಎಲ್ಲಿಂದಲೋ ಬಂದಿದ್ದೀವಿ ಅಂತ ಹೇಳೋರು. ಆಂಧ್ರದಿಂದ ಬಂದಿದ್ದೀವಿ ಅಂತ ನಾವು ಒಬ್ಬ ತಾತ ಹೇಳ್ತಾ ಇದ್ದ, ಕಲ್ಯಾಣದುರ್ಗದಿಂದ ನಮ್ಮ ಜರ್ನಿ ಅಂತ. ಇನ್ನೊಬ್ಬ ನಮ್ಮ ತಾಯಿ ತಂದೆ ಹೇಳಿದ್ರೆ ನಾವು ತಾಂಜಾವೂರಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದ. ಯಾಕೆ ಬಂದ ತಾಂಜಾವೂರಿಂದ ಉಪ್ಪು, ಹುಣಸೆ ಹಣ್ಣು, ಆಮೇಲೆ ಇಂಥವನ್ನ ಮಾರ್ಕೊಂಡು ಬರ್ತಾ ಇದ್ವಿ ಕತ್ತೆ ಮೇಲೆ. ಈ ಥರದ ಜರ್ನಿ. ಆಮೇಲೆ ನಮ್ಮ ಮುತ್ತಜ್ಜನ ಹೆಸರನ್ನ ನಾನು ಕಂಡಿಡಿದೆ. ಏನು ಅವ್ರ ಹೆಸರು ಕುಮಾರಸ್ವಾಮಿ ಅಂತ. ಈಗ ನನ್ನ ತಮ್ಮನಿಗೆ ಯಾರಿಗೆ ಇಟ್ಟಿದ್ದಾರೆ ಕುಮಾರಪ್ಪ ಅಂತ, ಕುಮಾರ ಅಂತ. ಏನಿದು ಕುಮಾರಸ್ವಾಮಿ? ಅದು ಸೊಂಡೂರು ಕುಮಾರಸ್ವಾಮಿ ದೇವಸ್ಥಾನ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಮತ್ತೆ ಈ ಕಡೆಗೆ ಬಂದ ತಕ್ಷಣ ಇಲ್ಲಿನ ಲೋಕಲ್ ಹೆಸರುಗಳು ಬಂದ್ಬಿಟ್ಟು, ನಮ್ಮ ಅಜ್ಜನ ಹೆಸರು ಕುಕ್ಕಾಡಪ್ಪ ಅಂತ, ಈ ಜೋಳದಾಗ ಕುಕ್ಕಡದವನ ಹೆಸರು ಇಟ್ಬಿಟ್ಟಿದ್ದಾರೆ. ಅಂದ್ರೆ ಸ್ಥಳೀಯವಾದಂತ, ಅಂದ್ರೆ ಎಲ್ಲಿ ಇಲ್ಲ. ನಮ್ದು ಮನೆದೇವ್ರು ಹುಡ್ಕಾಗಿ 25 ವರ್ಷ ಆಗಿದೆ. ಮಂದೇವ್ರೇ ಇಲ್ಲ. ನಮ್ಮ ಮಂದೇವ್ರು, ನಾವು ಊರಾಗ ಮಂದೇವ್ರು ಮಾಡ್ತಾ ಇದ್ರು, ಯಾವುದೋ ಒಂದು ಹಸಿರು ಗಿಡಕ್ಕೆ ಪೂಜೆ ಮಾಡೋದು. ಯಾವುದು ಮಂದೇವ್ರದ್ದು? ಚೌಡಮ್ಮ ಅನ್ನೋರು. ಯಾವ ಚೌಡಮ್ಮ ಅನ್ನೋದು ಗೊತ್ತಿಲ್ಲ. ನನ್ನ ತಮ್ಮ ಇತ್ತೀಚೆಗೆ ಹುಡುಗಿದನ್ ಪಾಪ, ನಾನು ಶಿಕಾರಿಪುರ ಚೌಡಮ್ಮ ಅಂತ, ಚಿಕ್ಕಜಾಜೂರಿಯಲ್ಲಿ ಶಿಕಾರಿಪುರ ಇಲ್ಲಿ. ಯಾಕೆ ಹೋಗಿದ್ದ ಅಂದ್ರೆ ಇವನು ಹಗ್ಗ ಮಾರ್ಗದಲ್ಲಿ ಹೋಗಿದ್ದಾನೆ ಶಿಕಾರಿಪುರಕ್ಕೆ. ನಮ್ಮ ಮುತ್ತಾಜಿ ಯಾರ ಹೋಗಿದ್ದಾನೆ, ಹಳ್ಳದ ಹತ್ರ ಕೂತಾರೆ. ಆ ಹಳ್ಳದ ಹತ್ರ ಟೆಂಟ್ ಹಾಕೊಂಡಿದೆ. ಟೆಂಟ್ ಅಂದ್ರೆ ಗೊತ್ತಲ್ಲ, ಒಂಥರ ಸೌಕರ್ಯದಿಂದ ಇರ್ತಾರೆ. ಆ ಟೆಂಟಲ್ಲಿ ಕೋಳಿಗಳೆಲ್ಲ ಪಾಪ ಒಣಕೊಂಬಿಟ್ಟೆ ತೂಗಿಸ್ತಾ ಇದ್ವು ಅಂತ. ಪಕ್ಕದಲ್ಲಿ ನಮ್ಮ ಮೇಡಮ್ ಅವರಿದ್ರು, ಚೌಡಮ್ಮನ ಕೈ ಮುಕ್ಕೊಂಡರು, ತಾಯಿ ಕೋಳಿ ಕಾಪಾಡು ಅಂತೇಳಿ. ಬೆಳಿಗ್ಗೆ ತಿದ್ದಿ ಕೋಳಿ ಪಟ 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 ರೆಕ್ಕೆ ಹೊಡ್ಕೊಂಡು ಎದ್ಬಿಟ್ಟು ಬರ್ತೆ. ಅವತ್ತಿಂದ ನಮ್ಮ ಮಂದಿಯವರು ಚೌಡಮ್ಮ. ಈ ಚೌಡಮ್ಮಗಳು ನೋಡಿ, ನಮಗೆ ಈ ಬುಡಕಟ್ಟುಗಳಿಗೆ ಯಾವ ದೇವರೇ ಇಲ್ಲ ರೀ. ದೇವರುಗಳು ಇಲ್ವೇ ಇಲ್ಲ. ಇವು ನಿರೀಶ್ವರವಾದಿಗಳು. ನಮ್ಮ ಮನೆಯಲ್ಲಿ ಹಸಿರು ಗಿಡಕ್ಕೆ ಪೂಜೆ ಮಾಡ್ತೀವಿ. ಹಸಿರು ಗಿಡಕ್ಕೆ ಮರಿ ಹೊಡೆಯೋದು ನಾವು. ಹಸಿರು ಗಿಡಕ್ಕೆ ಯಾವ ದೇವರುಗಳಿಲ್ಲ. ಅಂದ್ರೆ ನಮ್ಮ ಭಾಷೆಯಲ್ಲೂ ದೇವರನ್ನೇ ಪದನೇ ಇಲ್ಲ. ನಮ್ದೊಂದು ಭಾಷೆ ಇದೆ, ಅದನ್ನ ಭಾಷೆ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದ ನಮ್ಮ ಹಂಪನ ತುಂಬಾ ಚೆನ್ನಾಗಿ ಬರ್ತದೆ ದ್ರಾವಿಡ ಭಾಷಾ ವಿಜ್ಞಾನದಲ್ಲಿ. ಇದು ಯಾವುದು? ಇದು ಭಾಷೆ ದಕ್ಷಿಣದ, ಪೂರ್ವದ, ಉತ್ತರ ದ್ರಾವಿಡ ಭಾಷೆದು ಮೂಲಗಳು ಅಂತ ಹೇಳ್ತಾರೆ ಒಂದ್ ಕಡೆ. ಆಮೇಲೆ ನೀಗ್ರೋ ಭಾಷೆಗಳು, 120 ಪದಗಳು ನೀಗ್ರೋ ಭಾಷೆಗೆ ಹತ್ರ ಇದಾವೆ ಅಂತ ಗುರುತಿಸಿದ್ದಾರೆ. ಆ ಥರ ಏನಾದರೂ ಅದ್ರ ಬಗ್ಗೆ ಸಂಶೋಧನೆ ಆದರೆ ಈ ದೇಶದ ಮೊದಲ ಮೂಲ ನಿವಾಸಿಗಳು ಈ ಕೊರಚರು, ಅದೇನರ ಸಾಬೀತಾದ್ರೆ ಅದ್ರ ಬಗ್ಗೆ ಸಂಶೋಧನೆ ಮಾಡೋದು ಒಬ್ಬ ಇಲ್ಲ. ನಮ್ಮಲ್ಲಿ ಸಾವಿರ PhDಗಳು ಮಾಡಿದ್ದಾರೆ ಕವಿಗಳ ಮೇಲೆ. ಸಾವಿರ PhDಗಳಿದಾವೆ ಮೇಲ್ಜಾತಿ ಕವಿಗಳ ಮೇಲೆ. ಅದು ಹೇಳ್ಬಿಡ್ತೀನಿ. ಬೇಂದ್ರೆ ಬಗ್ಗೆ ಎಷ್ಟು PhD ಬಂದಿದೆ, ಪೂತಿನ ಬಗ್ಗೆ ಎಷ್ಟು PhD ಬಂದಿದೆ,
PhD ಇದ್ದಾರೆ. ಕೊರಚಿನ ಬಗ್ಗೆ PhD ಮಾಡೋ ಬಗ್ಗೆ ಕೊರಚನೆ ಬರ್ಬೇಕಾಯ್ತು. ನಾನೇ ಮೊದಲೇ PhD ಮಾಡಿದೆ. ನಮ್ಮ ಜಾತಿಯಲ್ಲಿ ಮೊದಲು PhD ಮಾಡಿದ್ರೆ ನಾನು, ಆ ಜಾತಿ ಬಗ್ಗೆ PhD ಮಾಡಿರೋದು ಮೊದಲು ನಾನು. ಇದು ಡಿಲೀಟ್ ಮಾಡಿದಾರೆ ಪಾಪ, ಅವಲ್ದಾರ್ ಅಂತ ಡಿಲೀಟ್ ಮಾಡಿದ್ದಾರೆ. PhD ಮಾತ್ರ ಇದೆ. ಈ ಥರದ PhD ನಮ್ಮ ಅಪ್ಪ ಓದ್ರಣ್ಣ ಅಂತ ನಮ್ಮ ತಂದೆಗೆ ಹೆಸರು. ಯಾಕೆ ಓದ್ರಣ್ಣ ಅಂದರೆ 8ನೇ ಕ್ಲಾಸ್ ಓದಿದ್ದ. 8ನೇ ಕ್ಲಾಸ್ ಓದಿದ ತಕ್ಷಣ ಅವ್ನು ಡಿಗ್ರಿ ಸರ್ಟಿಫಿಕೇಟ್. ಏನು ಓದ್ರಣ್ಣ ಬಂದ, ಓದ್ರಣ್ಣ ಹೋದ. ನಾವು ಏನು ನಮ್ಮ ದೊಡ್ಡದಾದ ಓದ್ರಣ್ಣ ಒಂದ್ಸಂದು ನಮ್ಮ ಭಾಷೆಯಲ್ಲಿ ಓದ್ರಣ್ಣ ಅನ್ಸೋದು. ಓದ್ರಣ್ಣ ಒಂದ್ಸಂದ್ರೆ ಓದ್ರಣ್ಣ ಬಂದ ಅಂತ. ಈಗಲೂ ನಮ್ಮ ಅಪ್ಪನ ಓದ್ರಣ್ಣ ಅಂತ, ನಮ್ಮ ಅಣ್ಣ ಎಲ್ಲ ಕರೀತಾರೆ ಓದ್ರಣ್ಣ. ಏನು ಓದಿದ್ರು 8ನೇ ಕ್ಲಾಸ್. ಇವತ್ತಿನ ಸಮಸ್ಯೆಗೆ ಲಿಂಕ್ ಮಾಡ್ಬೋದು ನಾವು. ಈ ಓದ್ರಣ್ಣ ನಮ್ಮಪ್ಪ, ನಮ್ಮ ಮುತ್ತಜ್ಜ ರೈಲು ನೋಡಿ, ರೈಲಿಂದ ನಾವು ಒಂಚೂರು ಉಸಿರಾಡಿದ್ವಿ. ಈ ಸಮಸ್ಯೆ ಬೇರೆ, ಇವ್ರು ಕಾಡಿನ ಸಮಸ್ಯೆ, ನಮ್ದು ನಾಡಿನ ಸಮಸ್ಯೆ. ಬಿಕ್ಕಟ್ಟು ಇಕ್ಕಟ್ಟು ಬಿಕ್ಕಟ್ಟು ಬಿಕ್ಕಟ್ಟು ಇಕ್ಕಟ್ಟು, ನಮ್ದು ಬಿಕ್ಕಟ್ಟು. ಎಲ್ಲಿ ನಿಂತರೂ ಅದೇ, ಊರಿಂದ ಊರಿಗೆ ಓಡಿಸ್ತಾ ಇರ್ತಾರೆ. ಆದ್ರೆ ಅಲ್ಲೊಂದು ಸುದ್ದಿ ಹೋಯ್ತು, ಇಲ್ಲ ಇಲ್ಲೊಂದು ಹೊಗೆ ಬಂಡಿ ಶುರುವಾಗ್ತಾ ಇದೆ. ಚಿಕ್ಕಜಾಜೂರಿಂದ ಚಿತ್ರದುರ್ಗಕ್ಕೆ ಪಗಬಂಡಿ, ಹೊಗೆ ಬಂಡಿ, ಒಳ್ಳೆ ಕೂಲಿ ಸಿಗುತ್ತೆ ಅಂತ ಅಲ್ಲಿಂದ ಜರ್ನಿ ಮಾಡಿ ಒಂದು ಬ್ಯಾಚ್. ನೀವು ಅರಸೀಕೆರೆಯಿಂದ ಚಿತ್ರದುರ್ಗದವರೆಗೂ ಹರಿಹರದವರೆಗೂ ಒಂದು ಕಾಲದಲ್ಲಿ ಎಲ್ಲ ಕಡೆ ನಮ್ಮ ಟ್ರೈನೇ ನಮ್ದು. ಡ್ರೈವರ್ ನಮ್ಮಪ್ಪ, ನಮ್ಮ ತಾತ, ಗಾರ್ಡ್ ನಮ್ಮಪ್ಪ, ಪಾಯಿಂಟ್ಸ್ ನಮ್ಮ ದೊಡ್ಡಪ್ಪ, ಕೂಲಿ ಕೊಟ್ರು ನಮ್ಮ ದೊಡ್ಡಪ್ಪ. ಎಲ್ಲ ಟ್ರೈನ್ ಏನಪ್ಪ ಪರ್ಸು ಟ್ರೈನ್ ಬಂತು ಅನ್ನೋದು. ಅದೊಂದೇ ಒಂದು ಕಾರಣಕ್ಕೆ ಸ್ವಲ್ಪ ಉಸಿರಾಡೋ ಜನ ನಮ್ಗೆ ಉಸಿರಾಡ್ತಿದ್ದು. ಅದೊಂದೇ ಒಂದು ಕಾರಣ ಉಸಿರಾಡ್ತಾ ಇದ್ದಿದ್ದು, ಅದು ಊಟ ಸಿಗೋದು. ಅದರಲ್ಲಿ ಸ್ವಲ್ಪ ಕೆಲವು ಕಳ್ಳರು ಸೇರ್ಕೊಂಡ್ಬಿಡೋದು. ನಮ್ಮ ಅಜ್ಜ ಪಾಪ ಸ್ವಲ್ಪ ಪ್ರಾಂಪ್ಟ್ ಅವನು. ಅವನ ಅಪ್ಪ ಎಂತ ಪ್ರಾಂಪ್ಟ್ ಅಂದ್ರೆ, ಈ ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ, ಅವರ ಅಜ್ಜಿ ಹೆಸರು ಕರಿಯಜ್ಜಿ ಅಂತ, ಕರ್ತಕ್ಕ ಅಂತ ನಮ್ಮ ಭಾಷೆಯಲ್ಲಿ. ಕರ್ತ ಅಂದ್ರೆ ಕರಿ. ಹೋಗ್ತಾ ಇರ್ತಾರೆ, ಬಹಳ ಮಜಾ ಇದೆ ಅಲ್ಲಿ. ಅವ್ರ ಕೈ ಕೀಳ್ತಾ ಇರ್ತಾರೆ ನಮ್ಮ ಮುತ್ತಜ್ಜಿ. ಇವ್ ನಮ್ಮ ಅಜ್ಜ ಬಾಯ್ ಬಿಡ್ಕೊಂಡು ಬರ್ರಪ್ಪ ಕಳ್ಮಡಿ ಅವ್ರಿಗೆ ಕರೀತಾರೆ, ಇವನೇ ಕೊಟ್ಬಿಡೋರು. ಅಷ್ಟು ಸ್ವಲ್ಪ ಪ್ರಾಂಪ್ಟ್ ಆಗಿ. ಯಾಕೆ ಅಂದ್ರೆ ಸ್ವಲ್ಪ ಸಂಬಳ ಬರೋದಲ್ಲ, ಒಂದು 10 ರೂಪಾಯಿ 15 ರೂಪಾಯಿ ಸಂಬಳ. ಅದು ಎಷ್ಟು ಕಷ್ಟ ಅಂದ್ರೆ ರೈಲ್ವೆ, ಅದು ನೀವು ರೈಲ್ವೆ ಅಷ್ಟು ಸುಲಭ ಅಲ್ಲ. ಒಂದು ಹಾರೆ, ಒಂದು ಗುದ್ಲಿ, ಒಂದು ಪಿಕಾಸಿ ಎತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಟ್ರ್ಯಾಕ್ ಮೇಲೆ ಹೋಗ್ಬೇಕು. ಆ ಜಲ್ಲಿ ಕಲ್ಲುಗಳೆಲ್ಲ ಸಮ ಮಾಡಬೇಕು, ರಣ ಬಿಸಿಲು ಅದು. ಇನ್ನೂ ಒಂದು ಪೆಟ್ರೋಲ್, ನೈಟ್ ಪೆಟ್ರೋಲ್ ಅಂತ ನೋಡಿ. ಇಂಗ್ಲಿಷ್ ಪದಗಳೆಲ್ಲ ಬರೋ ನಮ್ಮ ಮನೆಗಳಲ್ಲಿ ಫುಲ್ಲು ಇಂಗ್ಲಿಷ್ ಪದಗಳು. ಅವು ನಮ್ಮ ಭಾಷೆಗೆ ಆಗ್ಬಿಟ್ಟಿದ್ದು. ಪಾಯಿಂಟ್ಸ್ ಮ್ಯಾನ್ ಅನ್ನೋದು ಇಂಗ್ಲಿಷ್ ಪದ, ಕನ್ನಡ ಇಲ್ಲ ಅದಕ್ಕೆ. ಪಾಯಿಂಟ್ಸ್ ಮ್ಯಾನ್ ಅನ್ನೋದು, ಕೀ ಮ್ಯಾನ್ ಅನ್ನೋದು, ಗ್ಯಾಂಗ್ ಮ್ಯಾನ್ ಅನ್ನೋದು, ಮೇಸ್ತ್ರಿ ಅನ್ನೋದು, ಇವೆಲ್ಲ ಕನ್ನಡ. ನಮ್ಮ ಭಾಷೆಯಲ್ಲಿ ಆರಾಮಾಗಿ ಬಬ್ರಸ್ ಬಂತಂದ್ರೆ ಟ್ರಯಾಂಗಲ್ ಅಂತ. ಏನ್ ಟ್ರಯಾಂಗಲ್ಲು ಅಂದ್ರೆ ಇಂಜಿನ್ ಹೋಗ್ಬಿಟ್ಟು ಟ್ರಯಾಂಗಲ್ ತಿರುಗಿಸ್ಕೊಳ್ಳೋದು ಮೂತಿನ, ಅದಕ್ಕೆ ಟ್ರಯಾಂಗಲ್ ಅಂತ. ಟ್ರಾಂಗಲ್ ಆಗ್ಬಿಡುತ್ತೆ ನಮ್ಮ ಭಾಷೆಯಲ್ಲಿ, ಟ್ರಾಂಗಲ್ಲು. ಈ ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ ಅಷ್ಟೊಂದು ನಾವು ಕಪ್ಲಿಂಗು ಏನೇನು ಪದಗಳು ಅಂದ್ರೆ. ನಮ್ಮ ಅಜ್ಜಿಗೆ ಇಂಗ್ಲೀಷ್ ಬರಲ್ಲ, ಕನ್ನಡನೇ ಬರಲ್ಲ. ಇಂಗ್ಲೀಷಲ್ಲಿ ಇವೆಲ್ಲ ಹೇಳೋದು, ಕಪ್ಲಿಂಗು, ಬಬ್ಬರ್ಸು ಅಂತ. ಹೀಗೆ ಭಾಷೆ, ಆ ಭಾಷೆ ನೋಡಿ ನಿಮ್ಗೆ ಆಶ್ಚರ್ಯ ಅಂದ್ರೆ, ಒಂದು ಸಮಾಜದಲ್ಲಿ, ಒಂದು ಸಮುದಾಯದಲ್ಲಿ ಊಟ ಅನ್ನಕ್ಕೆ ಒಂದು ಪದ ಇಲ್ಲ ಅಂದ್ರೆ ಅವ್ರ ಸ್ಥಿತಿ ಏನಿದೆ ಅಂತ ತಿಳ್ಕೋಬೇಕು. ನಮ್ಮ ಭಾಷೆಯಲ್ಲಿ ಊಟ ಅನ್ನಕ್ಕೆ ಪದ ಇಲ್ಲ. ಊಟ ಮಾಡಿದ್ವಿ, ಈಗ ನಾವು ಬಿರಿಯಾನಿ ತಿಂತೀವಿ, ಮುದ್ದೆ ತಿಂದೆ ಅಂತಲೇ ಕೇಳಬೇಕು. ಅವನಿಗೆ ಊಟ ಅಂದ್ರೆ ಸಮಗ್ರವಾದ ವ್ಯವಸ್ಥಿತ ಒಂದು ಪಲ್ಯ ಅಲ್ವಾ ಗುಂಡಣ್ಣ, ಒಂದು ಪಲ್ಯ, ಒಂದು ಹಪ್ಪಳ, ಉಪ್ಪಿನಕಾಯಿ, ಮೊಸರು. ಅದು ಅವ್ರು ಊಟದ ಕಲ್ತ್ರೆ ಅವ್ರು ಚೆನ್ನಾಗಿ ಊಟದ ಕೇಳ್ತಾರೆ. ಊಟ ಅಂದ್ರೆ ಅದು ಒಂದು ಸಮಗ್ರವಾದ ಒಂದು ಸಿಸ್ಟಮ್. ನಮ್ಮಲ್ಲಿ ಹಂಗಾರೆ ಊಟ ಅನ್ನೋದು ಪದನೇ ಇಲ್ಲ ಅಂದ್ರೆ ಏನ್ ತಿಂದ್ರಿ ಇವರು? ಬರೀ ಮುದ್ದೆ ಕನಸು ಇವರಿಗೆ. ನಿಮಗೆ ಆಶ್ಚರ್ಯ ಅಂದ್ರೆ ಇಲ್ಲಿ ಸಾಹಿತ್ಯ ಇಲ್ಲ, ನಮ್ಮ ಭಾಷೆಯಲ್ಲಿ ಯಾವ ಸಾಹಿತ್ಯನೂ ಇಲ್ಲ. ಆದ್ರೆ ಮುದ್ದೆ ಹುಡುಗದ ಒಂದು ಸಾಹಿತ್ಯ ಇದೆ. ಬಹಳ ಆಶ್ಚರ್ಯ ಅಂದ್ರೆ ನೋಡಿ, ನಾವು ಚಂದ್ರನ ಸೌಂದರ್ಯಕ್ಕೆ ಚಂದ್ರಮುಖಿ ಅಲ್ವಾ, ಚಂದ್ರಮುಖಿ ಅಂತೀವಿ. ಆಮೇಲೆ ಚೌಂದುಕಿ ಚೌಂದು ಅಂತ ಎಂಥದ್ದು ಹೆಸರು ಹಾಡು ಬೇರೆ ಇದ್ದಾರೆ ಇಂಗ್ಲಿಷ್. ಅಂದ್ರೆ ಎಲ್ಲದಕ್ಕೂ ಚಂದ್ರನ ಕಂಪೇರ್ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ಈ ಚಂದ್ರನ ಮುದ್ದೆ ಹುಡ್ಕಕ್ಕೆ ಕಳಿಸಿದ್ದಾರೆ ಒಬ್ಬ. ಮುದ್ದೆ ಹುಡ್ಕಕ್ಕೆ ಎಲ್ಲ ಚಂದಮಾಮ ಎಲ್ಲ
ನಮ್ಮ ಭಾಷೆಯಲ್ಲಿ ಇದೆ, ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ. ಚಂದಮಾಮ ಚಂದಮಾಮ ಏಟ್ ಗೋಕ್ರ, ಚಂದಮಾಮ ಚಂದಮಾಮ ನಾನು ಮಣ್ಣಕ್ಕೆ ಹೋಗ್ರೆ, ಚಂದಮಾಮ ಚಂದಮಾಮ ಮಣ್ಣೆಂದದ್ದು, ಚಂದಮಾಮ ಚಂದಮಾಮ ಮಣ್ಣು ಕಳಿಸೇ ಇತ್ತು, ಅಲ್ಲ ಮಣ್ಣು ಕುಂಡಿಸೇ ಇತ್ತು, ಕುಂಡೆಂದದ್ದು ಕಳಿಸೇ ಇತ್ತು. ನೋಡಪ್ಪ ಇಷ್ಟೇ ಸಾಹಿತ್ಯ. ಅಂದರೆ ಚಂದಮಾಮನ್ನ ಮುದ್ದೆ ಹುಡ್ಕೋ ಅಂತ ಒಂದು ಕನಸು. ಚಂದಮಾಮನ್ ಕಳಿಸ್ತಾರೆ. ಚಂದಮಾಮನ್ನೇ ಭಿಕ್ಷುಕ. ಚಂದಮಾಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಅವ್ನು ಹೇಳ್ತಾನೆ. ಪಾಪ ನಾನು ಮಣ್ಣು ತರಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತ ಚಂದಮಾಮ ಹೇಳ್ದಂಗೆ. ಏನಕ್ಕಪ್ಪ ಮಣ್ಣು? ಅದೇ ಮಡಿಕೆ ಮಾಡಕ್ಕೆ. ಮಡಿಕೆ ಏನಕ್ಕಪ್ಪ? ಅದೇ ಮುದ್ದೆ ಮಾಡಕ್ಕೆ. ಇದು ನೋಡಪ್ಪ, ಚಂದಮಾಮನ್ನ ಮುದ್ದೆ ಹುಡ್ಕಕ್ಕೆ ಕಳಿಸಿದ್ದಾರೆ ಅಂದ್ರೆ ಇವರ ಆರ್ಥಿಕ ಸ್ಥಿತಿನ ನಾವು ಯೋಚನೆ ಮಾಡಬೇಕು. ಇವರ ಕನಸು ಯಾವುದು? ಮುದ್ದೆ. ಅಲ್ಟಿಮೇಟ್ ಕನಸು ಮುದ್ದೆ. ಯಾವ ಆಸ್ತಿ ಇಲ್ಲ, ಯಾವ ಬಟ್ಟೆ ಇಲ್ಲ. ನಮ್ಮ ಅಜ್ಜನ ಒಂದೇ ಒಂದು ಕೋಪಿಣ ಅಷ್ಟೇ, ಅದ್ರ ಮೇಲೆ ಬುರ್ನಾಸ್ ಹಾಕೊಂಡು ಹೊರಟ್ಬಿಡೋನು. ರಾತ್ರಿ ಹೊತ್ತು ಏನೂ ಇಲ್ಲ, ಹಂಗೆ ಮಲ್ಗೋನು. ನಮ್ಮ ಅಟ್ಟಿ ಮುಂದೆಲ್ಲ ಮಲ್ಗೋರು. ನಾವು ತಮಾಷೆ, ನಾವೆಲ್ಲ ಚಡ್ಡಿ ಪಟ್ಟಿ ಹಾಕೊಂಡು ಅಷ್ಟೊತ್ತಿಗೆ ಅವ್ರು ಬೆಡ್ಶೀಟ್ ಎಳಿಯೋದು ನಮ್ದು ಜೋಕ್ಗಳು. ನಮ್ಮ ಅಜ್ಜಿ ಟಾಪ್ಲೆಸ್ಸು, ಯಾವ ಸ್ಟಾರು ಇಲ್ಲ. ಈಗ ಟಾಪ್ಲೆಸ್, ಅದು ಟಾಪ್ಲೆಸ್ ಅಂತ ಅವ್ರ ಅಜ್ಜಿಗೆ ಗೊತ್ತೇನೆ ಆಗ್ತಿರಲಿಲ್ಲ. ಈಗ ನಮ್ಮ ಅಜ್ಜಿಗೆ ನಮ್ಮ ಬೆಂಗಳೂರಿಗೆ ನಮ್ಮ ಚಿಕ್ಕಮ್ಮನ ಮದುವೆ ಮಾಡಿ ಕೊಟ್ಬಿಟ್ಟು ನಮ್ಮ ಅಜ್ಜಿ ಬೆಂಗಳೂರಿಗೆ ಬರಬೇಕು, ತಗೋ ಒಂದು ಅಜ್ಜಿಗೆ ಬ್ಲೌಸ್ ಹಾಕಿ ಕಳಿಸ್ಬೇಕು ಅಂತ ಹಿಡಿದು ಅಜ್ಜಿಗೆ 4 ಜನ ಅಳತೆ ಕೊಟ್ಟು ಅದನ್ನ ಬೇಡ ಅಂತೇಳಿ ಬ್ಲೌಸ್ ಹಾಕೊಂಡು ಅದು ಏನು ಹಿಂಗೆ ಪಾಪ. ನೀವು ತಂಗಲನ್ ಸಿನಿಮಾ ನೋಡಿರ್ಬೋದು. ಆ ತಂಗಲನ್ ಸಿನಿಮಾದಲ್ಲಿ ಮೊದಲ ಬಾರಿ ಬ್ಲೌಸ್ ಹಾಕಿದಾಗ ಅವ್ರ ಫೀಲಿಂಗ್ಸ್ ಇದೆಯಲ್ಲ, ಅದು ನಮ್ಮ ಅಜ್ಜಿನೇ ಆಗಾಗ್ಬಿಟ್ಟೆ. ಅದೇನಾಗಿದೆ, ನಮ್ಮ ಅವ್ನಿಗೂ ಬಂದ್ಬಿಟ್ಟಿದ್ದ. ನಮ್ಮ ಅವ್ವ ಒಂದ್ಸಲ ಜಾಕೆಟ್ ಬ್ಲೌಸ್ 4 ಸಲ ನಾನು ಅದನ್ನ ರಿಪೇರಿ ಮಾಡಿಸ್ಬೇಕು. ಇಲ್ಲಿ ಇಡಿಸ್ಕೊಂಬ, ಇಲ್ಲಿ ಟೈಟ್ ಮಾಡು ಅಂತಾಗಿದೆ. ಇದು ಇರಿಟೇಟಿಂಗ್ ಬ್ಲೌಸ್, ಇರಿಟೇಟಿಂಗ್ ಕಮ್ಯುನಿಟಿ ನಮ್ದು. ನಮ್ದು ಈ ಬುಕ್ಕಲ್ಲಿದೆ ಒಂದು ಫೋಟೋ, ಯಾವ ಬಟ್ಟೆ ಇಲ್ಲ ಅವ್ರಿಗೆ. ಹಾಗಾಗಿ ನೋಡಿ ಅವರ ಸರಳತೆ ಗೊತ್ತಾಗುತ್ತೆ. ಸ್ನಾನ ಇಲ್ಲ. ಎಷ್ಟು ದಿವಸಕ್ಕೆ ಹೋಗ್ತೀರಿ ಸ್ನಾನ? ನೋ ಸ್ನಾನ. ನಾನು ಮನೇಲಿದ್ರೆ ಸ್ನಾನ ಮಾಡಲ್ಲ, ಹೊರಗಡೆ ಹೋದ್ರೆ ಮಾತ್ರ ಸ್ನಾನ. ಫ್ರ್ಯಾಂಕ್ ಆಗಿ ಎಲ್ಲೋ ನಟಕರಿಗೆ ಗೊತ್ತಿದೆ. ಯಾಕೆ ಸ್ನಾನ ಮಾಡಬೇಕು? ನಾವು ಪರಿಸರದ ಬಗ್ಗೆ ಭಾಷಣ ಹೊಡಿದ್ದೇವೆ ಇಲ್ಲಿ. ನೋಡಿ ನಮ್ದು ಅಟ್ಯಾಚ್ಮೆಂಟ್ ಅಲ್ಲ, ನಮ್ದು ಯಾವಾಗಲೂ ನಂಬ್ತಿರಲ್ಲ. ಇಡೀ ಇಂಡಿಯಾದಲ್ಲಿ ಬಹಳ ನೆಮ್ಮದಿಯಾಗಿ ನಾನು ಕಾಲ ಕೇಳಿದೆ ಅಂದ್ರೆ ರೈಲಲ್ಲೇ. ರೈಲ್ ಆಫ್ ಅಟ್ಯಾಚ್ಮೆಂಟ್. ಯಾಕಂದ್ರೆ ಈಗ ಮೊದಲು ಟಿಕೆಟ್ಲೆಸ್ ಸೀಟ್ ಕೆಳಗೆ ಬರ್ತಾ ಇದೆ ಮಲ್ಕೊಂಡು, ಈಗ ಸೀಟ್ ಮೇಲೆ ಬರ್ತೀವಿ, ದುಡ್ಡು ಕೊಟ್ಟು ಬರ್ತೀವಿ. ಮೊದಲಲ್ಲಿ ಟಿಕೆಟ್ಲೆಸ್ ಟ್ರಾವಲ್. ಡಾಗ್ ಬಾಕ್ಸಲ್ಲಿ ಬಂದ್ಬಿಟ್ಟಿದ್ವಿ ಒಂದೊಂದ್ಸಲ. ಡಾಗ್ ಬಾಕ್ಸ್ ಇರೋದು ಮೊದಲು ಟ್ರೈನಲ್ಲಿ. ಡಾಗ್ ಬಾಕ್ಸಲ್ಲಿ ಮಲಗಿದ್ವಿ ಒಂದೊಂದ್ಸಲ ಇಲ್ಲಿ. ಇದು ಯಾಕೆ ನಾನೇನು ಹೇಳ್ತಾ ಇದ್ದೆ, ಆ ಥರದೊಂದು ಸಮಸ್ಯೆಗಳು ಎಷ್ಟಿರ್ತವೆ ಅನ್ನಕ್ಕೆ. ಎಸ್ಸಿಗಳಲ್ಲಿ ನೋಡಿ, ಎಸ್ಸಿಗಳಲ್ಲಿ 51 ಜಾತಿಗಳಿದ್ದಾವೆ. ST ಒಳಗೆ 23 ತಲೆಮಾರುಗಳಿದ್ದಾವೆ. ಯಾವ ಜಾತಿಗಳು ಅಂದರೆ ನಿಮ್ಮ ಬೈಗಳೇ ನಮ್ಮ ಜಾತಿಗಳು. ನೋಡಿ ಬೈರಿ, ಅದೇನು ಬೈತರು? ಅದು ನಮ್ಮ ಜಾತಿನೇ. ಕಳ್ಳ, ಕೊರಚ, ತೋಟಿ, ಸುಡ್ಗಾಡ್ಸಿದ್ದ, ಬುಡುಬುಕ್ಲೆ, ಚಂದಾಸ, ಅಕ್ಕಿಪಿಕ್ಕ, ಇವೆಲ್ಲ ಜಾತಿಗಳ್ರಿ. ತೊಟ್ಟಿ ಅಂತ ಬಯ್ಯೋ ಸಿನಿಮಾಗಳಿದ್ದಾವೆ. ತೊಟ್ಟಿ ಅನ್ನೋದೊಂದು ಜಾತಿ. ತೋಟಿ ಯಾವುದು? ನಮ್ಮ ಸಾಹಿತಿಗಳಿಗೆ ಪ್ರಜ್ಞೆ ಅಲ್ಲ. ತೇಜಸ್ವಿ ಅಂತಾರೆ, ಕರ್ಮ ಅಂತ ಬಳಸ್ತಾರೆ ಪಾಪ. ಅವ್ರ ನಾಲೆಡ್ಜ್ ಲಿಮಿಟೇಷನ್. ಯಾಕೆ ಅಂದ್ರೆ ಸಮಾಜ ನೋಡಿರಲ್ವಲ್ಲ. ಅವ್ರ ಸಮಾಜನೇ ದೊಡ್ಡ ಸಮಾಜ. ಪುಳಿಯೋಗರೆನೆ ಸಮಗ್ರ, ಮೊಸರನ್ನೇ ಸಮಗ್ರ. ಅವ್ರು ಕೊರಬಾಡು ಗೊತ್ತಿಲ್ಲ, ಉರ್ಬಾಡು ಗೊತ್ತಿಲ್ಲ, ಬೋಟಿ ಗೊತ್ತಿಲ್ಲ. ಆಮೇಲೆ ನೋಡಿ, ಇವ್ರು ಹಂಚ್ತಿನ ಜನ ನಮ್ಮಲ್ಲಿ ಕದ್ರು ನೋಡಿ. ಈ ರಿಸರ್ವೇಷನ್ ಹೆಂಗೆ ಅಂದರೆ ತಿರ್ಕೊಂಡು ತಿಂದ್ರು ಕರ್ಕೊಂಡು ಉಣ್ಣು ಅನ್ನೋ ಸಂಸ್ಕೃತಿಯಲ್ಲಿ ಇರ್ಬೇಕಾಗಿತ್ತು ನಾವು. ಈಗೆಲ್ಲ ಹೊಡೆದಾಡ್ತಾ ಇದ್ವಿ. ಅವನ ಜನಸಂಖ್ಯೆ ಜಾಸ್ತಿ, ಅವನು ಜಾಸ್ತಿ ಆಯಿತು, ಇವನ್ ಜನಸಂಖ್ಯೆ ಕಡಿಮೆ, ಇವನ್ ಜಾಸ್ತಿ ಹೊಡೆದು ತಿಂತಾನೆ ಅಂತ ಈಗ ನಾವು ಹೊಡೆದಾಡ್ತಾ ಇದೀವಿ. ಈಗ ಒಳ ಮೀಸಲಾತಿಗೆ ತಿರ್ಕೊಂಡು ತಿನ್ನೋರು ಕರ್ಕೊಂಡು ಉಣ್ಣಿ ಅನ್ನೋ ಒಂದು ಸಂಸ್ಕೃತಿನ ಇಟ್ಕೋಬೇಕಾಗಿತ್ತು. ಆಗ ನಮ್ಮ ಸಮುದಾಯದ ರಂಗಲ್ಲ. ನಮ್ಮ ಭಾಷೆಯಲ್ಲಿ ಒಂದು ಗಾದೆ ಇದೆ, ಸಿಗಡಿ ತಿಂಡ್ರಿಗೂ ಹಸ್ಗುಂಡು ತಿನ್ನು ಅಂತ. ಅರ್ಥ ಆಯ್ತು ನಿಮ್ಗೆ? ಗೊತ್ತಾಗಲ್ಲ. ಈಗ ನಾವ್ ಹೆಂಗೆ ಅರ್ಥ ಮಾಡ್ಕೊಂಡಿರ್ಬೋದು ಕನ್ನಡ.
ಆಶ್ಚರ್ಯ ಅಂದ್ರೆ ನಮಗೆ JSS ಕೇಳಿದ್ರು, ಏನಕ್ಕೆ ಎಲ್ಲರೂ ಹೇಳ್ತಾರೆ, ಏನಕ್ಕೆ ಬಂದಿದ್ರಿ ನೀವು? ಸರ್ ನಾನು ಕವಿ ಆಗ್ಬೇಕು ಅಂತ ನಮ್ಮ ಮುಕುಂದ ರಾಜ ಅವರೆಲ್ಲ ಹೇಳ್ತಾ ಇದ್ರು. ನೀವೇಗೆ ಬಂದಿರಿ ಸರ್? ಸೀಟ್ ಸಿಕ್ತು ಬಂದೆ ಸರ್. ಈಗ ಆಕಸ್ಮಿಕ ಓದಿರೋದೇ ಆಕಸ್ಮಿಕ. ನಾವು ಓದ ಎಲ್ಲ ಪಾಪ 8ನೇ ಕ್ಲಾಸ್ 9 ತಿಂಗಳು ಮೇಷ್ಟ್ರು ಪಾಸ್ ಮಾಡಿರೋದೇ ಒಳ್ಳೆ ಅದೇನು ನಾಟಕ ಆಡ್ತಾನೆ ಕಳ್ಸ್ರವನ್ನ ಅಂತ ಪಾಸ್ ಮಾಡಿರೋದು. ಪಾಪ ಬೀಚಿಲೆಲ್ಲ ಪಾಪ ನಮ್ಮ ಕಾಳೆಗೌಡರು ಕಂಬಾರೆಲ್ಲ ನಡ್ರಿ ಪಾಪ ಯಾವನಂತ ತಳ್ಬಿಟ್ರು. ಈ ಥರದಲ್ಲಿ ಭಾಷೆ ಹೇಗೆ ಬರುತ್ತೆ? ಇವತ್ತಿಗೂ ಮಾತಾಡೋ ಕಷ್ಟ, ಆಕಾರ ಹಕಾರ ಕಷ್ಟ, ಬರೆಯೋಣಿಗೆ ಅದಕ್ಕೆ ಬರೀರಿ ಬರೆದ್ರೆ ಎಂತಪ್ಪ ಗೊತ್ತು, ಹುದ್ದೇನೋ ಬಹಳ ಕಷ್ಟ. ನಿನ್ನೆ ನೋಡಿ ಸ್ವತಂತ್ರ ಅಂತ ಹೇಳ್ತಾರೆ, ಪ್ರಯಾಸ. ನಮ್ಮ ಅಮ್ಮಿನ ಮಟ್ಟ ಸ್ವತಂತ್ರ ಅಂತ ಹೇಳ್ತಾ ಇದ್ರು ನಿನ್ನೆ. ನೋಡಿ ಈ ತರ ಸುಬ್ರಹ್ಮಣ್ಯ ಅವರು ಸ್ವತಂತ್ರ, ಪ್ರಯಾಸ, ಬಹುಸ ಇವೇ ಸರಿ ಅಂತ ನಾವು ವಾದ ಮಾಡ್ಬೋದು. ಆದ್ರೆ ನಮ್ಗೆ ಒಳಗಡೆ ಕಾಂಪ್ಲೆಕ್ಸ್ ಇದೆಯಲ್ಲ, ಅದರಿಂದ ಹೊರಗೆ ಬರ್ಬೇಕಲ್ಲ. ಇದು ನಾನು ಹೇಳಿದೆ ಸರಿ. ಹಾಗಾಗಿ ಭಾಷೆ ಮಾತಾಡಿದ್ರೆ ಅವಮಾನ ಅನ್ನೋದು ಜಾತಿ ನಮ್ದು. ಭಾಷೆನ ನೋಡಿ, ಕನ್ನಡ ಬರೋದು ನಮಗೆ. ಈಗ ನೋಡಿ ನನಗೆ ಕನ್ನಡ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ. ಇವೆಲ್ಲದೂ ಬರೋಕ್ಕೆ ಕಾರಣ ನನ್ನ ಭಾಷೆಯಲ್ಲಿ ಅವೆಲ್ಲವೂ ಇದೆ. ನನಗೆ ತಮಿಳು ಪಿಕ್ಚರ್ನೂ ಅಷ್ಟೇ ಇಷ್ಟವಾಗಿ ನೋಡ್ತೀನಿ, ತೆಲುಗುನೂ ನೋಡ್ತೀನಿ. ನನಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಅಲ್ಲ, ನನಗೆಲ್ಲವೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ನನ್ನ ಭಾಷೆ ಹಂಗಿದೆ. ಎಲ್ಲ ಪದಗಳು ಇದೆ ನಮ್ಮಲ್ಲಿ. ಅದನ್ನ ಉಪಭಾಷೆನ, ಸ್ವತಂತ್ರ ಭಾಷೆನ, ಇದು ಹೆಂಗ್ ಬಂತು? ಅಪಭ್ರಂಶ ನೋಡಿ, ಕೆಲವು ಪದಗಳು ಕಾವಾಡಿ ಅಂತಿದೆ. ಕಾವಾಡಿ ಅಂತಕ್ಕಂಥ ತಮಿಳು ವರ್ಡ್ ಅಂತ ಹೇಳ್ತಾರೆ. ಮೇಂಡ್ರ ಗುತ್ತಿ ಅಂತ, ಗುತ್ತಿಯಿಂದ ಬಂದಿರ್ಬೋದು. ಒಂದು ಗುತ್ತಿನ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಬಂದಿರೋದು ಅರೆ ಅಲೆಮಾರಿಗಳು. ಈ ಅರೆ ಅಲೆಮಾರಿಗಳು ಇಲ್ಲಿರ್ತಾರೋ ಟೆಂಟು. ಈಗ ನೋಡಿ, ದಾವಣಗೆರೆ ಮೂಲದವ್ರು ಬಂದಿಲ್ಲ, ನರಸೀಪುರದಲ್ಲಿ ಬಿಸ್ನೆಸ್ ಮೇಲೆ ಬಂದಿರೋದು ಪಾಪ. ಇಲ್ಲೇ ಸತ್ತೋದ್ರು ಅವರು, ಭಾಷಣ ಕೊಡಲಿಲ್ಲ, ಮತ್ತೆ ವಾಪಸ್ ಹೋಗೋದು. ಹಿಂಗೆ ವಾಪಸ್ ಹೋಗೋದು, ಮತ್ತೆ ಒಂದು ಸ್ವಲ್ಪ ದಿವಸ ಇರೋದು, ಮತ್ತೆ ಹೋಗೋದು. ಹಿಂಗೆ ಈ ಊರೂರ ಮೇಲೆ ಹೋದಾಗ ಪೊಲೀಸರು ಅಟ್ಯಾಕ್ ಮಾಡಿದ್ರು. ಕಳ್ಳರು ಅಂತ ಪ್ಯಾಸ್ಪೆಟ್ ಅಂತ ನಮ್ಮ ಅಜ್ಜಿ ಪ್ಯಾಸ್ಪೆಟ್ ಅಂತ. ಏನು ಪ್ಯಾಸ್ಪೆಟ್ ಅಂತ ನನಗೆ ಗೊತ್ತಾಗ್ತಾರಲ್ಲ. ಏನು ಪ್ಯಾಸ್ಪೆಟ್ಟು ಅಂದರೆ ಅದು ಪ್ಯಾಸ್ಪೆಟ್ ಅಲ್ಲ. ನಿನ್ನೆ ಒಂದು ನಾಟಕ ನೋಡೋದು, ಒಂದೇ ನಾಟಕ ನೋಡಿ, ಇಡೀ ನಾಟಕೋತ್ಸವದಲ್ಲಿ ಒಂದೇ ಒಂದು ಅಲೆಮಾರಿ ನಾಟಕ ಇದೆಯೇನೋ ಗೊತ್ತಿಲ್ಲ. ಇಲ್ಲ, ಬಹುಶಃ ಇಲ್ಲ. ಯಾಕೆಂದ್ರೆ ಉಚ್ಚೆಲ್ಲ ಆಡ್ತಾರೆ, ಒಬ್ಬರೇ ಇಲ್ಲಿದ್ದಾರೆ. ಅದು ಉಚ್ಚೆಲ್ಲೂ ನಮ್ದಲ್ಲ, ಬಸ್ಸು. ಅದು ಬಿಟ್ರೆ ಯಾವ ಕ್ರಿಮಿನಲ್ ಟ್ರೈಬ್ ಬಗ್ಗೆ ಒಂದೇ ಒಂದು ನಾಟಕನೂ ಇಲ್ಲ, ಸಾಹಿತ್ಯ ಇಲ್ವೇ ಇಲ್ಲ. ಆದರೆ ನೋಡುವ ಕಣ್ಣುಗಳು ಬೇಕಷ್ಟೆ. ದಳವಾಗಿ ಹೇಳಿದ ಅದಕ್ಕೆ ಅಪ್ಪ ಬರೆಯಪ್ಪ ಅಂತ ಆಡ್ಸೋದು ಬೇಕು ನಮ್ಗೆ. ಈಗ ಅದೇ ಪೈಗಂಬರು, ಅದೇ ಮೊಹಮ್ಮದು, ಅದೇ ಜಹಾಂಗೀರ್ 100ನೇ ಶೋ ಎಂತ ನಮ್ಮ ಸಮುದಾಯದ 100ನೇ ಶೋ ಯಾವ್ದನ್ನೋದು, ಅದೇ 100ನೇ ಶೋ ಎಷ್ಟು ಅಂತ ಆಡ್ತಾರೆ. ಅದೇ ಆಯುವಾದನ, ಅದೇ ತಲ್ದಂಡ. ಇಂಥ ಹುಡುಕ್ರಿ ಇದು ಯಾಕ್ರಿ ಬೇಕು? ಬೇರೆ ದೇಶದ ನಾಟಕಗಳು ತಂದು ಆಡ್ತಾ ಇದ್ರು. ಆಫ್ರಿಕನ್ ನಾಟಕ ಇದು ಇವಂದು. ಇಲ್ಲೇ ಲೋಕಲ್ದಾಗಿ ಹುಡುಕ್ರಿ. ಚಿಳ್ಳಿಕ್ಯಾತದ ಕತೆ ಗೊತ್ತಿದ್ಯಾ? ಬುಡ್ಬುಕ್ಲರ್ ಕತೆ ಗೊತ್ತಿದ್ಯಾ? ದುಂಬಿದಾಸರ ಕತೆ ಗೊತ್ತಿದ್ಯಾ? ಅದಕ್ಕೆ ತಪ್ಪಾಳಿ ಹೊಡಿತೀವಿ ನಾವು ಭಾಷೆ. ಇವಕ್ಕಿಂತ ಕಡಿಯಾದವು ಇವು ನೋಡಿ. ಈ ಜನಸಂಖ್ಯೆ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ, ಜನಸಂಖ್ಯೆ ಇಲ್ಲದೆ ಇರೋದ್ರಿಂದ ನಾವು ದಾಸರಾಗಿರೋದು. ಅಂಬೇಡ್ಕರ್ ಕಾನ್ಸೆಪ್ಟ್ ಅದಲ್ಲ, ನೆಹರು ಕಾನ್ಸೆಪ್ಟ್ ಅದಲ್ಲ. ಯಾರು ಕೊನೆಯವನು ಅವನು ಹುಡುಕಿ ಅಂತ ಹೇಳೋದು. ಇವತ್ತು ಹುಡುಕ್ತಾ ಇರೋದು ಜನಸಂಖ್ಯೆ ಮೇಲೆ. ಓಟ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿನಗೆ ಸವಲತ್ತು ಸಿಗುತ್ತೆ ರೀ. ಅದ ಆಗ್ಬಾರ್ದು. ಗಾದೆ ಅದೇನು ಗೊತ್ತಾ? ಕದ್ದು ತಂದ್ರು ಕರ್ಕೊಂಡು ತಿನ್ನು ಅಂತ. ಶೇರ್ ಮಾಡಿ ಕದ್ದು ನೋಡಿ. ಈ ಬುಡಕಟ್ಟುಗಳು ಸಾಮೂಹಿಕವಾಗಿ ತಿನ್ನೋರು. ನಾನು ಒಂದು ಬೆಳಗಿನ ಜಾವ ಮಲಗಿದ್ದೆ, ಚಿಕ್ಕ ಹುಡುಗ ಎಬ್ಬರಿಸ್ದ ಮಜ್ಜೆ ಹೊಡೆದು ಬುಡ್ಡಿ ದೀಪದಲ್ಲಿ ಬಾಯಿಗೇನೋ ಇಡ್ತಾ ಇದ್ದೆ. ಏನದು ಇಡ್ತಾ ಇದ್ದಾರೆ? ಮಾಂಸ ತುಂಡು ಇಡ್ತಾ ಇದೆ ಬಾಯಿಗೆ. ಬಾಯಿ ತಿಂದು ನಿಂದೆ. ಏನು ಅಂದ್ರೆ ರಾತ್ರಿ ಕದ್ಕೊಂಬಂದಿರೋದು ಬೆಳಕಿನ ಖಾಲಿ ಮಾಡಬೇಕು. ರಾತ್ರಿ ಕದ್ದಂದಿರ್ತಾರೆ ಕುರಿನ, ಖಾಲಿ ಮಾಡಿದ್ರು ಬೆಳಗಿನ ಜಾವಲ್ಲಿ ತಿನ್ನಿಸ್ತಾ ಇದ್ದ. ನಾ ತಿಂದು ಹಂಗೆ ಮಲ್ಕೊಂಡು ಮಾಂಸನ. ಬೆಳಗ್ಗೆ ಏನೇನು ಇಲ್ಲ, ಆದ್ರೂ ಸಿಗಾಕೊಂಬಿಡೋದು ಇವರು. ಯಾಕೆ ಹೆಂಗೆ ಗೊತ್ತಾ? ತಿನ್ನಕ್ಕೆ ಮಾಂಸ ಸಿಕ್ತು, ಕುಡಿಯಕ್ಕೆ ಎಂಡ ಕುಡಿಯಕ್ಕೆ ಬೇಕಲ್ಲ ದುಡ್ಡು, ಅದಕ್ಕೆ ಹೋಗಿ ಚರ್ಮ ಮಾರೋರು. ಆ ಚರ್ಮ ಮಾರೋದು ಸಾಬ್ ಹಿಡಿದ್ಬಿಡೋದು. ನೋಡ್ರಿ, ಇದು ದುರಂತ.
ನೋಡಿ, ಈ ತರದ ಚರ್ಮ ಮಾರಕಕ್ಕೆ ಸಿಗಾಕೊಂಡ್ರೆ ಕೇಸ್ಗಳು ಜಾಸ್ತಿ. ಎಂತ ಧೈರ್ಯ ನೋಡಿ, ಹೆಂಗೆ ಸಾಯಿಸಿದ್ದಾರೆ ಅನ್ನೋಕೆ ವಿವರಣೆ ಇದೆ. ಮೊನ್ನೆ 2 ತಿಂಗಳು 3 ತಿಂಗಳು ಹಿಂದೆ ಒಬ್ಬ ಕದ್ದಿದ್ದಾನೆ, ನಮ್ಮ ಹುಡುಗ ಕದ್ದ, ಸಿಗಾಕೊಂಬಿಟ್ಟು ಚೆನ್ನಾಗಿ ಹೊಡೆದ್ರು, ಬರೆದ್ರು ರಿಪೋರ್ಟ್. ಏನು, ಅವನ ವಸ್ತುಗಳನ್ನ ರಿಕವರಿ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕುಸ್ತು ಬಿದ್ದ, ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಸತ್ವದ. ಏನು 25 ವರ್ಷ ನಂಬೋದ ನಾವು? ಎನ್ಕೌಂಟರ್, ಅದು ಲಾಕಪ್ ಡೆತ್. ಏನ್ ಕದ್ದಿದ್ದಾನೆ ಗೊತ್ತಾ ಅವನು? ದೇವ್ರನ್ನೇ ಕದ್ದಿದ್ದ. ದೇವ್ರಿಲ್ಲ ಅನ್ನಕ್ಕೆ ನಮ್ಗೆ ಇದೇ ಸಾಕ್ಷಿ. ದೇವ್ರು ನೋಡ್ರಿ, ನಾವು ವಿಚಾರವಂತ ನನ್ಗೇನಾದ್ರು ಬಂದಿದೆ ಅಂದ್ರೆ ಯಾವ ವಿಚಾರವಾದದಿಂದ, ಯಾವ ಓದಿನಿಂದ ಅಂತಲ್ಲ, ನಮ್ಮ ಬದುಕಿನಿಂದ ಬಂದಿರೋ ವಿಚಾರ. ನಮ್ಮ ಬದುಕೆ ನೋಡಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸಂವಿಧಾನ ಬರಕ್ ಮುಂಚೆನೆ ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಬದುಕಂತರು ಈ ಆದಿವಾಸಿಗಳು. ನೆಹರು ನೆನೆಸ್ಕೊಂತಾರೆ, ನೆಹರು ನೆನೆಸ್ಕೊಂಡ್ರ ಮಾತು. ನೆಹರು ಅದ್ಭುತವಾದಂತ ಒಂದು ಬುಕ್ ನಮ್ಮ ಪ್ರಭಾಕರ ಆದಿವಾಸಿಗಳ ಅಭಿವೃದ್ಧಿ, ಬಹಳ ಚೆನ್ನಾಗಿದೆ. ದಯವಿಟ್ಟು ನೆಹರುನ ಅಡಿಗರು ಹೆಂಗೆ ಮಾಡಿದ್ದಾರೆ, ಬಾಕಿರಲ್ಲಿ ಎಷ್ಟು ವ್ಯಂಗ್ಯ ಮಾಡಿದ್ದಾರೆ, ಈಗ ಹೆಂಗೆ ಫೋಟೋ ಸಿಗರೇಟ್ ಬರುತ್ತೆ ಒಂದ್ ಕಡೆ ನೋಡ್ತಾ ಇದೀವಿ. ಆದ್ರೆ ನೆಹರು ಎಂತ ಹ್ಯೂಮನ್ ಆಗಿದ್ರು. ಈ ಆದಿವಾಸಿಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಆದಿವಾಸಿಗಳಿಗೆ 2 ಸೆಕ್ಷನ್ ತರ್ತಾರೆ, 5-6 ಸೆಕ್ಷನ್ ನಲ್ಲಿ ಕೆಲವು ಆದಿವಾಸಿಗಳ ಏರಿಯಾನ, ಈಶಾನ್ಯ ದಿಕ್ಕಲ್ಲಿರ್ತಕ್ಕಂಥ ಏರಿಯಾಗಳನ್ನ ಯಾರು ಟಚ್ ಮಾಡಂಗಿಲ್ಲ, ಅಧಿಕೃತವಾಗಿ ಪ್ರವೇಶ ಮಾಡಂಗಿಲ್ಲ, ಅಧಿಕೃತವಾಗಿ ಗಣಿಗಾರಿಕೆ ಮಾಡಂಗಿಲ್ಲ, ಅವ್ರು ತೊಂದರೆ ಮಾಡಬಾರ್ದು ಅಂತೇಳಿ ಅಂಬೇಡ್ಕರ್ ಮತ್ತು ನೆಹರು ಇಬ್ಬರು ಕೂತು 516 ಸೆಕ್ಷನ್ ಜಾರಿ ಮಾಡತಕ್ಕಂಥ ದಾಖಲೆ ಇದೆ. ಇದು ನೆಹರು ತುಂಬಾ ಸೈಂಟಿಫಿಕ್ ಆಗಿದ್ದಂತ ವ್ಯಕ್ತಿ. ಅವ್ರಿಗೆ ತೊಂದರೆ ಕೊಡಬೇಡಿ, ಅವ್ರ ಕಲ್ಚರ್ ಉಳಿಸ್ಕೋಬೇಕು, ಆದ್ರೂ ಅದು ಅಭಿವೃದ್ಧಿ ಆಗ್ಬೇಕು. ಇವತ್ತು ಎಲ್ಲಿ ಕಲ್ಚರೇ ಇಲ್ವಲ್ಲ. ಯಾವ ಕಲ್ಚರ್ ಅಂದ್ರೆ ಅನ್ಕಲ್ಚರ್ ಅನ್ನೋದು. ಅನ್ಕಲ್ಚರ್ ಪದನೇ ಇಲ್ಲ. ನೆಹರು ಹೇಳ್ತಾರೆ ಯಾವುದು ಅನ್ಕಲ್ಚರ್ ಅಲ್ಲ, ಎಲ್ಲ ಅವ್ರ ಕಲ್ಚರ್ ಅಷ್ಟೇ. ಅದು ನನ್ನ ಕಲ್ಚರ್, ನಿನ್ ಕಲ್ಚರ್. ನೋಡಿ ನಮ್ಮ ಜಾತಿಲಿ ಡೋರಿ ಸಿಸ್ಟಮ್ ಇಲ್ಲ. ನೀವು ನಂಬ್ತೀರಾ? ಡೋರಿ ಸಿಸ್ಟಮ್ ಇಲ್ಲ, ವಿಧವೆನೇ ಇಲ್ಲ ನಮ್ಮಲ್ಲಿ. ಬಹಳ ಮಜಾ ಅಂದ್ರೆ, ನಾವು ಲಾರ್ಡ್ ಮೌಂಟ್ ಬ್ಯಾಟನ್, ರಾಜಾರಾಮ್ ಮೋಹನ್ ರಾಯ್ ಸುಧಾರಣೆ ಯಾರಿಗೆ ತಂದ್ರೆ ಸುಧಾರಣೆನ ಮೇಲ್ಮೇತರಿಗೆ ತಂದಿರೋದು. ನಮ್ಮಲ್ಲಿ ವಿಧವೆನೇ ಇಲ್ಲ. ಅವ ಏನ್ ತಗೊಂತಿರೋದನ್ನ ನಮ್ಮಲ್ಲಿ ವಿಧವೆನೇ ಇಲ್ವಲ್ರಿ. ಗಂಡ ಸತ್ತಿದ್ದ ಇನ್ನೊಂದು ಮದುವೆ ಸ್ಟಾರ್ಟ್. ಈ ನಮ್ಮ ಅಜ್ಜಿ ನನ್ನ ಬರ್ತಿದ್ಯಲ್ಲ, ಮೈ ಸೆಲ್ಫ್. ನಮ್ಮ ತಾತ ಅವ್ರ ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಅವರಪ್ಪ ಸತ್ತೋಗ್ತಾನೆ, ಇನ್ನೊಬ್ಬ ತಾತ ಮದುವೆ ಆಗ್ತಾನೆ. ಸೀರುಡಿಕೆ ಫ್ಯಾಮಿಲಿ ನಮ್ದು. ನಮ್ಮವ್ವ ನೆಲ್ಲಗಳು ಸೀರುಡಿಕೆ ಸುಮ್ಮನೆ ಅದು ಹೇಳ್ಬೇಡ, ಪಾಪ ಟೀಗಿಸ್ ಕಲ್ಚರ್ ಹೇಳ್ಬೇಡ ಅಂತ. ನಾನು ಈ ಓಪನ್ ಆಗಿ ಹೇಳ್ತೀನಿ, ಏನಪ್ಪ ಎಲ್ಲ ಕಡೆ ನಮ್ಮ ಮರ್ಯಾದೆ ತೆಗಿತು ನಮ್ಮವ್ವ, ಇರೋ ವಿಚಾರ ಅಲ್ಲ ಕಣಮ್ಮ. ಸೀರುಡಿಕೆ ಅಂತ ನೋಡಿ, ಯಾವ ಜಾತಿ ಸೀರುಡಿಕೆ ಎಲ್ಲ ಕಡೆ ಇದ್ದಾವೆ. ಈ ಸುಧಾರಣೆ ಯಾರಿಗೆ ತಂದ್ರೆ ಹಂಗಾರೆ? ವಿಧವೆ ಇದ್ದಾರೆ ನೋಡಿ. ಡೋರಿ ಸಿಸ್ಟಮ್ ಇಲ್ಲ, ವಿಧವೆ ಇಲ್ಲ, ಯಾವ ತತ್ತಿರ? ಪರಿಸರವಾದಿಗಳು ಗಿಡ ನೆಡಿ, ಪರಿಸರ ಕಾಪಾಡಿ ಅಂತೀವಿ. ನಿಜವಾದ ಪರಿಸರವಾದಿಗಳು ನಾವ್ರಿ ಸ್ನಾನನೇ ಮಾಡ. ನೀನು 4 ದಿವಸಕ್ಕೆ ಸ್ನಾನ ಮಾಡಿ ಪರಿಸರ ಉಳಿಸಿ ಇಂದ ಬೋರ್ಡ್ ಇಟ್ಕೊಳ್ತೀವಿ.